ನಮಸ್ಕಾರ. ಮೋದಿ ಸರ್ಕಾರಕ್ಕೆ 12 ವರ್ಷ. ಹೇಗಿದೆ ಮೋದಿ ಅಭಿವೃದ್ಧಿ ಗಾಥೆ? ಸ್ವಯಂ ಸೇವಕನಿಂದ ರಾಷ್ಟ್ರ ಸೇವಕ. ಮೋದಿ ಸಂಘರ್ಷದ ಯಾತ್ರೆ ಹೇಗಿತ್ತು? ನೆಹರು ಯುಗಕ್ಕೂ ಮೋದಿ ಯುಗಕ್ಕೂ ವ್ಯತ್ಯಾಸವೇನು? 12 ವರ್ಷ, 12 ನಿರ್ಣಯ, ಬದಲಾದ ಭಾರತ. ನೋಡೋಣ ಈ ದಿನದ ಒಳನೋಟದಲ್ಲಿ. ನಾನು ಅರುಣ್ ಹೂಗಾರ್. ಸುದೀರ್ಘ 12 ವರ್ಷ, 4399 ದಿನ ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಮೊದಲ ಪ್ರಧಾನಿ ನೆಹರು ಅವರ ದಾಖಲೆಯನ್ನೇ ಮೀರಿಸಿದ್ದಾರೆ. ಈ 4399 ದಿನಗಳು ಕ್ಯಾಲೆಂಡರ್ ಲೆಕ್ಕ ಮಾತ್ರವಲ್ಲ, ಇದು ಬದಲಾದ ಭಾರತದ ಹೊಸ ಅಭಿವೃದ್ಧಿ ಗಾಥೆ. ಈ 12 ವರ್ಷಗಳಲ್ಲಿ ಭಾರತ ಬದಲಾಗಿದ್ದೇಗೆ? ನೆಹರು ಯುಗಕ್ಕೂ ಮೋದಿ ಯುಗಕ್ಕೂ ವ್ಯತ್ಯಾಸವೇನು? ಮೋದಿ ಯುಗದ ಗಾಥೆಯೇನು? मैं नरेंद्र दामोदर दास मोदी ईश्वर की शपथ लेता हूं. ಸ್ವಯಂ ಸೇವಕನಿಂದ ರಾಷ್ಟ್ರ ಸೇವಕ. ನಮೋ ಇತಿಹಾಸ. भारत रुकने वाला नहीं है, भारत झुकने वाला भी नहीं है. ಮೋದಿ ಸರ್ಕಾರಕ್ಕೆ 12 ವರ್ಷ, ಅದು ಭಾರತದ ಮರುನಿರ್ಮಾಣ ಕಾಲ. 140 करोड़ देशवासी वही मेरे वारिस है. ನೆಹರು ದಾಖಲೆ ಧೂಳಿಪಟ, ಹೊಸ ದಾಖಲೆ ಬರೆದ ನಮೋ. ಮೋದಿ ಸರ್ಕಾರದ 12 ವರ್ಷಗಳ ಗಾಥೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ನಂಬರ್ 1. मेरी जो ताकत है वो मोदी नहीं है, 140 करोड़ देशवासी. ಇದು ಒಂದು ಮಹಾನ್ ಸಂಘರ್ಷದ ಗಾಥೆ. ಸಂಘರ್ಷದ ಬೆಂಕಿಯಲ್ಲೇ ಬೆಂದು ಕುಂದಣವಾದ ಮಹಾನ್ ನಾಯಕನ ಕಥೆ. ಸ್ವಯಂ ಸೇವಕನಿಂದ ಪ್ರಧಾನ ಸೇವಕನಾಗಿ ಬೆಳೆದು ನಿಂತ ಕಥೆ. ಸಂಕಲ್ಪದಿಂದ ಶಕ್ತಿ ಮತ್ತು ಶಕ್ತಿಯಿಂದ ಸಿದ್ಧಿಯನ್ನ ಪ್ರಾಪ್ತಿಗೊಳಿಸಿದ ಅಪ್ರತಿಮ ಸಾಧಕನ ಕಥೆ. मैं नरेंद्र दामोदर दास मोदी ईश्वर की शपथ लेता हूं. ಗಾಂಧಿನಗರದ ಗಲ್ಲಿಗಳಲ್ಲಿ ಚಹಾ ಮಾರುತ್ತಿದ್ದ ಸಾಮಾನ್ಯ ಹುಡುಗನೊಬ್ಬ ಬೆಳೆದು 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 ವಿಶ್ವ ನಾಯಕರ ಜೊತೆ ಎದೆಗೆ ಎದೆಯುಬ್ಬಿಸಿ ನಿಂತ ಅಪ್ರತಿಮ ಸ್ಟೇಟ್ ಮ್ಯಾನ್ ಆಗಿ ಬೆಳೆದ ಸುಂದರ ಸಾಹಸಗಾಥೆ. ಇದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ दामोदर दास मोदी ಅವರ ಗಾಥೆ. सौगंध मुझे इस मिट्टी की, मैं देश नहीं मिटने दूंगा, मैं देश नहीं झुकने दूंगा. ಜೂನ್ 10, 2026 ಅಂದ್ರೆ ಬುಧವಾರ ಭಾರತದ ರಾಜಕೀಯ ಇತಿಹಾಸ ಹೊಸದೊಂದು ದಾಖಲೆಗೆ ಸಾಕ್ಷಿಯಾಗಿದೆ. ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಶಕಗಳ ಹಿಂದಿನ ದಾಖಲೆಯನ್ನ ಧೂಳಿಪಟ ಮಾಡಿರುವ ನಮೋ ಅಭಿವೃದ್ಧಿ ಮತ್ತು ಜನಪ್ರಿಯತೆಯಲ್ಲೂ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಹಾಗಾದ್ರೆ ಏನದು ಮಹಾ ದಾಖಲೆ? ನೆಹರು ಯುಗದ ಭಾರತಕ್ಕೂ ಮೋದಿ ಯುಗದ ನವಭಾರತಕ್ಕೂ ಇರೋ ಅಜಗಜಾಂತರ ವ್ಯತ್ಯಾಸವೇನು? मैं नरेंद्र दामोदर दास मोदी देश देख रहा है, देश देख रहा है, एक अकेला कितनों को भारी पड़ रहा है. ಜೂನ್ 10, 2026 ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಈ ತಾರೀಕು, ಈ ದಿನ ಅತ್ಯಂತ ಮಹತ್ವದ್ದು. 6 ದಶಕಗಳಿಂದ ಸಾಗಿದ ಪ್ರಜಾಪ್ರಭುತ್ವ ದೇಶದ ಇತಿಹಾಸದಲ್ಲೇ ಒಂದು ಅಭೂತಪೂರ್ವ ದಾಖಲೆ ನಿರ್ಮಿಸಿದ ಗಳಿಗೆ. ಭಾರತದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾಗಿ ಅತಿ ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ದೇಶದ ಹೆಮ್ಮೆಯ ಪ್ರಧಾನಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಪಾತ್ರರಾಗಿದ್ದಾರೆ. ಮೇ 16, 2014 ಶುರುವಾದ ಈ ಜೈತ್ರ ಯಾತ್ರೆ
ಇಂದು ಒಂದು ಐತಿಹಾಸಿಕ ಘಟ್ಟಕ್ಕೆ ಬಂದು ತಲುಪಿದೆ. ಈವರೆಗೆ ಯಾವುದೇ ಕಾಂಗ್ರೆಸ್ಸೇತರ ನಾಯಕ ತಲುಪಿರದ ಎತ್ತರಕ್ಕೆ ನಿರಂತರ 12 ವರ್ಷಗಳ ಕಾಲದ ಎಲ್ಲೂ ಕದಲದ ಜನವಿಶ್ವಾಸ ಮತ್ತು ನಿರಂತರ 4399 ದಿನಗಳ ಕಾಲದ ನಿರಂತರ ದೇಶ ಸೇವೆ, ಜನಸೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಸ್ವತಂತ್ರ ಭಾರತದಲ್ಲಿ ನೆಹರು ದಾಖಲೆಯನ್ನೇ ಮೀರಿ ಬೆಳೆದು ನಿಂತಿದ್ದಾರೆ. साथियों, भारत की जो ये स्केल है, ये हम इंफ्रास्ट्रक्चर निर्माण में भी देख रहे हैं. आज भारत में जो सोलर पार्क बन रहे हैं वो विश्व के सबसे बड़े पार्क में से एक है. सबसे ऊंची और सबसे लंबी टनल्स हो, सबसे ऊंचे और लंबे ब्रिजेज हो, सबसे लंबे एक्सप्रेसवे हो, सबसे बड़े मेट्रो नेटवर्क हो, सबसे बड़े सिविल एविएशन नेटवर्क हो, सबसे बड़े इलेक्ट्रिफाइड रेल नेटवर्क हो, इनमें से अनेक आज भारत में बन रहे हैं. ಜುಲೈ 31, 2003 ಆ ದಿನ ನಸುಕಿನ ಜಾವ ಇಡೀ ರಾಮಮಂದಿರ ಹೋರಾಟದ ಸೂತ್ರಧಾರನಂತಿದ್ದ ಶ್ರೀರಾಮಚಂದ್ರ ಪರಮಹಂಸರು ಕಾಲವಾಗಿದ್ರು. ಸರಯೂ ನದಿಯ ದಡದಲ್ಲಿ ಪರಮಹಂಸರ ಚಿತೆ ಉರಿಯುತ್ತಿತ್ತು. ದೇಶದ ಪ್ರಧಾನಿಯಾಗಿದ್ದ ವಾಜಪೇಯಿ, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ದೇಶದುದ್ದಗಲದ ಸಾಧು ಸಂತರು ಉಪಸ್ಥಿತರಿದ್ದರು. ಆಗ ವಾಜಪೇಯಿಯವರೊಂದು ಭಾಷಣ ಮಾಡಿದ್ರು. ನಾನು ಇರುತ್ತೇನೋ ಇಲ್ಲವೋ, ಆದರೆ ನಮ್ಮ ಪಕ್ಷದಲ್ಲೇ ಒಬ್ಬ ಮಹಾಪುರುಷ ಬರುತ್ತಾರೆ, ಅವರೇ ರಾಮ ಜನ್ಮಭೂಮಿಯ ಮಂದಿರವನ್ನು ನಿರ್ಮಿಸುತ್ತಾರೆ, ದೇಶವನ್ನು ಹೊಸ ಉತ್ತುಂಗಕ್ಕೇರಿಸುತ್ತಾರೆ ಎಂದು. अटल बिहारी वाजपेयी का ये पहला भाषण था. सरयू के पावन तट पर परमहंस की जलती हुई चिता के बीच उन्होंने कहा था, मैं रहूं या न रहूं, लेकिन हमारी ही पार्टी का एक महापुरुष आएगा जो राम जन्म मंदिर का निर्माण करेगा. 23 ವರ್ಷಗಳು ಸಂದಿವೆ. ಸರಯೂ ನದಿಯಲ್ಲಿ ಅದೆಷ್ಟೋ ನೀರು ಹರಿದಿದೆ. ವಾಜಪೇಯಿ ಕಾಲವಾಗಿದ್ದಾರೆ. ರಾಮಚಂದ್ರ ಪರಮಹಂಸರೂ ಈಗಿಲ್ಲ. ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ನಿರ್ಮಾಣವಾಗಿದೆ ಮತ್ತು ಮೋದಿ ಒಂದು ಮಹಾನ್ ಶಕ್ತಿಯಾಗಿ ಭರತ ಖಂಡದಲ್ಲಿ ವಿರಾಜಮಾನರಾಗಿದ್ದಾರೆ. ಅದು 2014 ಮೇ 26. ನರೇಂದ್ರ ಮೋದಿ ಅವರು ದೇಶದ 15ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. मैं नरेंद्र दामोदर दास मोदी ईश्वर की शपथ लेता हूं. ಅಂದು ವಾಜಪೇಯಿಗೆ ತಾನು ದಶಕಗಳ ಹಿಂದೆ ಆಡಿದ ಮಾತು ನಿಜವಾಗುತ್ತಿದೆ ಎಂಬ ಭಾವನೆ ಆವರಿಸಿತ್ತು. ಯುಪಿಎ ಸರ್ಕಾರದ ವಿರುದ್ಧ ಅದಾಗಲೇ ಎಲ್ಲೆಡೆ ಆಕ್ರೋಶಗಳು ಎದ್ದಿದ್ದವು. ಅಣ್ಣಾ ಹಜಾರೆಯ ಮಹಾನ್ ಚಳುವಳಿ ಎಬ್ಬಿಸಿದ್ದ ಧೂಳು ಇನ್ನೂ ಆರಿರಲಿಲ್ಲ. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತದಿಂದ ಬೇಸತ್ತಿದ್ದ ಭಾರತದ ಜನತೆಗೆ ಒಂದು ನಿರಾಳತೆ ಬೇಕಾಗಿತ್ತು. ದೇಶವನ್ನ ಸಂಕಷ್ಟದಿಂದ ಪಾರು ಮಾಡುವ ಮಹಾನಾಯಕ ಬೇಕಾಗಿದ್ದ. ಹಾಗೆ ನರೇಂದ್ರ ಮೋದಿ ಎದ್ದು ಬಂದಿದ್ರು. ಮುಂದಿನದ್ದು ಇತಿಹಾಸ. मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति ಈವರೆಗೆ ಈ ದಾಖಲೆ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಹೆಸರಲ್ಲಿತ್ತು. ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು 1952 ಮೇ 13ರಿಂದ 1964 ಮೇ 27ರವರೆಗೆ, ಅಂದರೆ ಬರೋಬ್ಬರಿ 4398 ದಿನಗಳ ಕಾಲ ದೇಶವನ್ನ ಆಳಿದ್ದರು. ಈ ಸುದೀರ್ಘ ಆಡಳಿತದ ದಾಖಲೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ಮುರಿದಿದ್ದಾರೆ. 2014 ಮೇ 26ರಂದು ಪ್ರಧಾನಿ ಪೀಠ ಅಲಂಕರಿಸಿದ ಮೋದಿ 2026 ಜೂನ್ 10ಕ್ಕೆ ಯಶಸ್ವಿಯಾಗಿ 4399 ದಿನಗಳನ್ನು ಪೂರೈಸುವ ಮೂಲಕ ಅಪ್ರತಿಮ ದಾಖಲೆ ಬರೆದಿದ್ದಾರೆ.
ಇದು ಕೇವಲ ಒಬ್ಬ ಪ್ರಧಾನಿಯ ಸುದೀರ್ಘ ಕಾಲದ ಆಳ್ವಿಕೆಯಷ್ಟೇ ಆಗಿರಲಿಲ್ಲ. ಬದಲಿಗೆ ದೇಶದ 140 ಕೋಟಿ ಭಾರತೀಯರ ಅಚಲ ವಿಶ್ವಾಸದ ಕಾರಣಕ್ಕೆ 2014, 2019 ಮತ್ತು 2024ರಲ್ಲಿ ಹೀಗೆ ನಿರಂತರ 3 ಬಾರಿ ಒಬ್ಬ ಕಾಂಗ್ರೆಸ್ಸೇತರ ನಾಯಕ ದೇಶದ ಚುಕ್ಕಾಣಿ ಹಿಡಿದು ದಾಖಲೆ ನಿರ್ಮಿಸಿದ್ರು. भारत और नॉर्वे दोनों रूल्स बेस्ड ऑर्डर, डायलॉग और डिप्लोमेसी में विश्वास रखते हैं. हम एकमत है कि मिलिट्री कॉन्फ्लिक्ट से किसी भी मुद्दे का समाधान नहीं निकल सकता. यूक्रेन हो या पश्चिमी एशिया, हम संघर्ष की शीघ्र समाप्ति और शांति के हर प्रयास के समर्थन करते हैं और समर्थन करते रहे. ಮೋದಿಯವರ ಈ ದಾಖಲೆಯ ಹೊಸ್ತಿಲಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ನೆಹರು ಕಾಲದ ಭಾರತಕ್ಕೂ ಇಂದಿನ ಮೋದಿ ಆಡಳಿತದ ಭಾರತಕ್ಕೂ ಆಕಾಶ ಭೂಮಿಯ ವ್ಯತ್ಯಾಸವಿದೆ. ನೆಹರು ಮತ್ತು ಮೋದಿ ಇಬ್ಬರೂ ಮುನ್ನಡೆಸಿದ ಭಾರತದ ಕಾಲಘಟ್ಟ ಸಂಪೂರ್ಣ ಭಿನ್ನ. ನೆಹರು ಆಡಳಿತ ನಡೆಸಿದ್ದು ಹೊಸದಾಗಿ ಸ್ವಾತಂತ್ರ್ಯ ಪಡೆದ ಸೀಮಿತ ಸ್ಪರ್ಧೆ ಇದ್ದ ಭಾರತದಲ್ಲಿ. ಆದರೆ ಮೋದಿ ಮುನ್ನಡೆಸುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಡಿಜಿಟಲ್ ಕ್ರಾಂತಿಯ ಸಂಕೀರ್ಣ ಆರ್ಥಿಕತೆಯ ನವಭಾರತವನ್ನ. ಈ 12 ವರ್ಷಗಳ ಯಾತ್ರೆ ಕೇವಲ ಕ್ಯಾಲೆಂಡರ್ಗಳ ದಿನ ಎಣಿಕೆಗಷ್ಟೇ ಸೀಮಿತವಾಗಿಲ್ಲ. ಭಾರತ ಈ ಹಿಂದಿನ ಪಾಲಿಸಿ ಪ್ಯಾರಾಲಿಸಿಸ್ನಿಂದ ಹೊರಬಂದು ರಿಫಾರ್ಮ್, ಪರ್ಫಾರ್ಮ್ ಮತ್ತು ಟ್ರಾನ್ಸ್ಫಾರ್ಮ್ನ ಯುಗಕ್ಕೆ ಪ್ರವೇಶ ಮಾಡುವ ಯುಗವಾಗಿಯೂ ಬದಲಾಗಿದೆ. ಈ 12 ವರ್ಷಗಳಲ್ಲಿ ಭಾರತ ದಶಕಗಳಿಂದ ಅಸಾಧ್ಯ ಅಂತಲೇ ಹೇಳಲಾಗ್ತಿದ್ದ ಹಲವು ಅತಿದೊಡ್ಡ ನಿರ್ಧಾರಗಳಿಗೆ ಸಾಕ್ಷಿಯಾಗಿದೆ. ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಮೂಲಕ ಕೋಟ್ಯಾಂತರ ಫಲಾನುಭವಿಗಳಿಗೆ ನೇರ ಅನುದಾನ ತಲುಪುವುದಿರಲಿ ಅಥವಾ ಲಕ್ಷಾಂತರ ಕಿಲೋಮೀಟರ್ ದೂರದ ಹೈವೇ ಜಾಲ ನಿರ್ಮಾಣವಿರಲಿ, ಮೋದಿ ಸರ್ಕಾರ ಪ್ರತಿ ಕ್ಷೇತ್ರದಲ್ಲೂ ದೇಶದ ವಿಕಾಸದ ಗತಿಯನ್ನೇ ಬದಲಿಸಿಬಿಟ್ಟಿದೆ. ಎರಡು 2014 ಮೇ 15 ಕೆಂಪು ಕೋಟೆಯಲ್ಲಿ ನಿಂತು ಮೊದಲ ಬಾರಿ ಪ್ರಧಾನಿ ಮೋದಿ ಅವರು ತಿರಂಗ ಹಾರಿಸುತ್ತಿದ್ರು. ತಮ್ಮ ಭಾಷಣದಲ್ಲಿ ಮೋದಿ ಅವರು ದೇಶದ ವಿಕಾಸದ ನೀಲನಕ್ಷೆಯನ್ನ ಭಾರತೀಯರ ಮುಂದಿಟ್ಟರು. अगर आप 12 घंटे काम करोगे तो मैं 13 घंटे करूंगा. अगर आप 14 घंटे काम करोगे तो मैं 15 घंटे करूंगा. क्यों? क्योंकि मैं प्रधानमंत्री नहीं, प्रधान सेवक के रूप में आपके बीच आया. ಹಾಗೆ ಪ್ರಧಾನಮಂತ್ರಿಯಾಗಿ ಅಲ್ಲ, ಪ್ರಧಾನ ಸೇವಕನಾಗಿ ಜನರ ಮುಂದೆ ಬಂದ ಮೋದಿ ಮುಂದಿನ 10 ವರ್ಷ ಇತಿಹಾಸವನ್ನೇ ನಿರ್ಮಿಸಿದರು. ಅಕ್ಟೋಬರ್ 7, 2001 ಮೊದಲ ಬಾರಿ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು. 4 ಬಾರಿ ಗುಜರಾತ್ನ ಮುಖ್ಯಮಂತ್ರಿ ಮತ್ತು ನಿರಂತರ 3 ಬಾರಿ ದೇಶದ ಪ್ರಧಾನಮಂತ್ರಿಯಾದ ಏಕೈಕ ನಾಯಕ ಅನ್ನಿಸಿಕೊಂಡ್ರು. ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಹುದ್ದೆಗಳನ್ನು ಸೇರಿಸಿದ್ರೆ ಒಟ್ಟು 8,000ಕ್ಕೂ ಹೆಚ್ಚು ದಿನಗಳವರೆಗೆ ಸರ್ಕಾರದ ಮುಖ್ಯಸ್ಥನಾಗಿ ಉಳಿದಿರೋ ಮತ್ತೊಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ ಮೋದಿ. ಅವರ ರಾಜಕಾರಣದ ಸಂಪೂರ್ಣ ಜೀವನವೇ ಯಾವುದೇ ಬ್ರೇಕ್ ಇಲ್ಲದೆ ಕೇವಲ ರಾಷ್ಟ್ರ ಸೇವೆಗೆ ಸಮರ್ಪಿತವಾಗಿದೆ. कुछ समय पहले मुझे स्वीडन के रॉयल ऑर्डर ऑफ द पोलर स्टार के सर्वोच्च सम्मान से सम्मानित किया गया. ये सिर्फ मेरा सम्मान नहीं है, यह 140 करोड़ भारतवासियों का सम्मान है. ಇಂದಿನ ಭಾರತ ಹಳೆ ಕಾಲದ ಚಿಂತನೆಗಳಿಂದ ಹೊರಬಂದಿದೆ. ಆತ್ಮನಿರ್ಭರ ಹೊಸ ಭಾರತ ವಿಶ್ವದ ಅತಿದೊಡ್ಡ ಆರ್ಥಿಕತೆಯ ದೇಶಗಳಲ್ಲಿ ಅಗ್ರ ಪಂಕ್ತಿಯಲ್ಲಿದೆ. ನೆಹರು ಅವರ ದಾಖಲೆಯನ್ನ ಹಿಮ್ಮೆಟ್ಟಿ ಕೇವಲ ಕಾಲದ ಬಂಧನವನ್ನಷ್ಟೇ ಬದಲಾಯಿಸಿಲ್ಲ, ಬದಲಿಗೆ ದೇಶದ ಪ್ರಗತಿ, ಜಾಗತಿಕ ಸ್ಥಾನಮಾನವನ್ನು ಹೊಸ ಎತ್ತರಕ್ಕೇರಿಸಿದ್ರು ಮೋದಿ. ದಾಖಲೆಗಳು ನಿರ್ಮಾಣವಾಗ್ತವೆ ಮತ್ತು ಮುರಿಯಲಾಗುತ್ತದೆ,
ಆದರೆ ಜನಸೇವೆ ಮತ್ತು ದೇಶ ಮೊದಲು ಎಂಬ ಗಟ್ಟಿ ನೀತಿಯನ್ನ ಈ 12 ವರ್ಷಗಳಲ್ಲಿ ಮೋದಿ ಸ್ಥಾಪಿಸಿದ್ದಾರೆ. ಅದು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯಲಿದೆ. मैं नरेंद्र दामोदर दास मोदी देश देख रहा है, देश देख रहा है, एक अकेला कितनों को भारी पड़ रहा है. ನೆಹರುಗಿಂತಲೂ ಹೆಚ್ಚು ವರ್ಷ ಪ್ರಧಾನಿಯಾಗಿದ್ದಾರೆ ಮೋದಿ. ಹಾಗಾದ್ರೆ ನೆಹರು ಯುಗಕ್ಕೂ ಮೋದಿ ಯುಗಕ್ಕೂ ಇರೋ ಅಂತರವೇನು? ನೆಹರುಗಿಂತಲೂ ಒಂದು ಕೈ ಮೇಲು ಎಂಬಂತೆ ಮೋದಿ ಮಾಡಿರೋ ಸಾಧನೆಗಳೇನು? ಹೇಳ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಪ್ರಧಾನಿ ಮೋದಿ ಆಡಳಿತದ 12 ವರ್ಷ. ಇದು ಭಾರತದ ಚಿತ್ರಣವನ್ನೇ ಬದಲಿಸಿದ 12 ವರ್ಷ. ಈ ಕಾಲದಲ್ಲಿ ಜಾರಿಗೆ ಬಂದ 12 ಯೋಜನೆಗಳು ಲಕ್ಷಾಂತರ ಜನರ ಜೀವನದ ದಿಕ್ಕನ್ನೇ ಬದಲಿಸಿವೆ. ಈ 12 ವರ್ಷಗಳಲ್ಲಿ ನೂರಾರು ಯೋಜನೆಗಳನ್ನು ಪ್ರಾರಂಭಿಸಲಾಯಿತು. ಆದರೆ ಕೆಲವು ದೇಶದ ಅಭಿವೃದ್ಧಿ ಹಾದಿಯನ್ನೇ ಪರಿವರ್ತಿಸಿವೆ. ಇವು ನೆಹರು ಯುಗಕ್ಕಿಂತಲೂ ಹೇಗೆ ಭಿನ್ನವಾಗಿತ್ತು? ನೆಹರು ಯುಗ ವರ್ಸಸ್ ಮೋದಿ ಯುಗ. ಎಲ್ಲ ದಾಖಲೆಗಳು ಉಡೀಸ್. ನೆಹರು ಪ್ರಧಾನಿಯಾದಾಗ ದೇಶದ ಜನಸಂಖ್ಯೆ 34 ಕೋಟಿ. 2014ರಲ್ಲಿ ಮೋದಿ ಬಂದಾಗ 131 ಕೋಟಿ ಜನರಿದ್ದ ದೇಶದಲ್ಲೀಗ 2026ರ ವೇಳೆಗೆ 146 ಕೋಟಿಗೂ ಅಧಿಕ ಜನಸಂಖ್ಯೆಯನ್ನ ನೋಡಿದೆ. ಅಂದ್ರೆ ಜನಸಂಖ್ಯೆಯಲ್ಲಿ 4 ಪಟ್ಟು ಹೆಚ್ಚಳವಾಗಿರುವ ದೈತ್ಯ ದೇಶವನ್ನ ಮುನ್ನಡೆಸುತ್ತಿದ್ದಾರೆ ಮೋದಿ. ಇನ್ನು ರಾಜಕೀಯವಾಗಿ ನೋಡಿದ್ರೆ ಅಂದಿಗೂ ಇಂದಿಗೂ ಅಜಗಜಾಂತರ ವ್ಯತ್ಯಾಸವಿದೆ. 1951-52ರ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಪಕ್ಷಗಳು ಕೇವಲ 53. ಅದೇ 2024ರ ಚುನಾವಣೆಯಲ್ಲಿ ಬರೋಬ್ಬರಿ 744 ಪಕ್ಷಗಳು ಸ್ಪರ್ಧಿಸಿವೆ. ನೆಹರು ಕಾಲಕ್ಕೆ ಹೋಲಿಸಿದ್ರೆ ರಾಜಕೀಯ ಸ್ಪರ್ಧೆ 14 ಪಟ್ಟು ಹೆಚ್ಚಳವಾಗಿದೆ. ಸದ್ಯ ದೇಶದಲ್ಲಿ 2593ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳು ಸಕ್ರಿಯವಾಗಿವೆ. ಅಂದು ನೆಹರು ಕಾಲದಲ್ಲಿ ಕೇವಲ 53 ಪಕ್ಷಗಳಿದ್ದವು. ಕಾಂಗ್ರೆಸ್ 489ರಲ್ಲಿ 364 ಸೀಟು ಗೆದ್ದು ಏಕಸ್ವಾಮ್ಯ ಹೊಂದಿತ್ತು. ಅತಿ ದೊಡ್ಡ ವಿರೋಧ ಪಕ್ಷಕ್ಕಿದ್ದಿದ್ದು ಕೇವಲ 16 ಸೀಟು. ಆದರೆ ಮೋದಿ ಕಾಲದಲ್ಲಿ ಪ್ರಾದೇಶಿಕ ಪಕ್ಷಗಳ ಪ್ರಬಲ ಸವಾಲಿದೆ. ಸದ್ಯ ದೇಶದಲ್ಲಿ 2593ಕ್ಕೂ ಹೆಚ್ಚು ಪಕ್ಷಗಳಿದ್ದು ಇಂತಹ ಕಠಿಣ ಸವಾಲುಗಳ ನಡುವೆಯೂ ಮೋದಿ ಸತತವಾಗಿ 3 ಬಾರಿ ಗೆದ್ದು ವಿಜಯ ಯಾತ್ರೆ ಮುಂದುವರೆಸಿದ್ದಾರೆ. ಮೋದಿ ಅಧಿಕಾರ ವಹಿಸಿಕೊಂಡಾಗ ಭಾರತವು ಕರೆನ್ಸಿ ಬಿಕ್ಕಟ್ಟಿಗೆ ತುತ್ತಾದ 5 ದುರ್ಬಲ ಆರ್ಥಿಕತೆಗಳ ಪಟ್ಟಿಯಲ್ಲಿತ್ತು. ಬೆಳವಣಿಗೆ ನಿಧಾನಗತಿಯಲ್ಲಿತ್ತು. ಹಣದುಬ್ಬರ, ಭ್ರಷ್ಟಾಚಾರ, ಅತಿರೇಕವಾಗಿ ಸರ್ಕಾರದ ಮೇಲಿನ ನಂಬಿಕೆ ಕ್ಷೀಣಿಸಿತ್ತು. 12 ವರ್ಷಗಳ ನಂತರ ಜಿಎಸ್ಟಿ ಸೇರಿದಂತೆ ಪ್ರಮುಖ ಆರ್ಥಿಕ ಸುಧಾರಣೆ, 4.10 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಆರ್ಥಿಕತೆಯ ಆಧಾರದಲ್ಲಿ ಮೋದಿ ಯುಗವನ್ನ ವ್ಯಾಖ್ಯಾನಿಸಲಾಗುತ್ತಿದೆ. 2025-26ರ ಆರ್ಥಿಕ ವರ್ಷದಲ್ಲಿ ಭಾರತದ ಆರ್ಥಿಕತೆಯು 7.7% ವಿಸ್ತರಿಸಿತ್ತು. ಜನವರಿ-ಮಾರ್ಚ್ ತ್ರೈಮಾಸಿಕದಲ್ಲಿ ಬೆಳವಣಿಗೆ 7.8ಕ್ಕೆ ಏರಿತು. ಭಾರತವು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿದೆ. ಸ್ವಾತಂತ್ರ್ಯ ಬಂದಾಗ ದೇಶದ ಜಿಡಿಪಿ ಕೇವಲ 2.7 ಲಕ್ಷ ಕೋಟಿ ರೂಪಾಯಿ ಇತ್ತು. ಇಂದು ಭಾರತದ ಜಿಡಿಪಿ ಬರೋಬ್ಬರಿ 357.14 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಕೊರೋನಾ ಮಹಾಮಾರಿ, ಜಾಗತಿಕ ಯುದ್ಧಗಳು, ಹಣದುಬ್ಬರದ ನಡುವೆಯೂ ಭಾರತ ಇಂದು ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಅಂದು ನೆಹರುಗೆ ಯಾವುದೇ ಮೀಡಿಯಾ ಸವಾಲಿರಲಿಲ್ಲ. ಆದರೆ ಇಂದು ಮೋದಿ 24 ಗಂಟೆಯೂ ಹದ್ದಿನ ಕಣ್ಣಿಟ್ಟಿರುವ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಈ ಸಾಧನೆ ಮಾಡಿರುವುದು ವಿಶೇಷ. ಜಾಗತಿಕ ನಾಯಕತ್ವದಲ್ಲೂ ಮೋದಿ ಅಪ್ರತಿಮ. ನೆಹರು ಕೇವಲ 3 ವಿದೇಶಿ ಸಂಸತ್ ಉದ್ದೇಶಿಸಿ ಮಾತನಾಡಿದ್ದರೆ ಮೋದಿ 19 ಬಾರಿ ಈ ಗೌರವ ಪಡೆದಿದ್ದಾರೆ.
ನೆಹರುಗೆ 2 ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದ್ದರೆ ಮೋದಿಗೆ ಜಗತ್ತಿನ ವಿವಿಧ ದೇಶಗಳು 30 ಅತ್ಯುನ್ನತ ನಾಗರಿಕ ಗೌರವಗಳನ್ನು ನೀಡಿ ಸತ್ಕರಿಸಿವೆ. ಅಲ್ಲದೆ ಸತತ 3 ಬಾರಿ ಗೆದ್ದ ನೆಹರು ನಂತರದ ಏಕೈಕ ನಾಯಕ ಮತ್ತು ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಎಂಬ ಇತಿಹಾಸ ಮೋದಿಯವರದ್ದಾಗಿದೆ. ನೆಹರು ಕಾಲದಲ್ಲಿ ಕೇವಲ 5 ಐಐಟಿ, 1 ಏಮ್ಸ್ ಇತ್ತು. ಇಂದು ಮೋದಿ ಆಡಳಿತದಲ್ಲಿ ಅವುಗಳ ಸಂಖ್ಯೆ 4-5 ಪಟ್ಟು ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ನೆಹರು ಸರ್ಕಾರ ಹಿಂದುಳಿದ ವರ್ಗಗಳ ಮೀಸಲಾತಿಯ ಕಾಕಾ ಕಲೇಲ್ಕರ್ ವರದಿಯನ್ನೇ ತಿರಸ್ಕರಿಸಿತ್ತು. ಆದರೆ ಮೋದಿ ಸಂಪುಟದ 60% ಸಚಿವರು ಹಿಂದುಳಿದ ಮತ್ತು ಬುಡಕಟ್ಟು ಸಮುದಾಯದವರಾಗಿದ್ದಾರೆ ಅನ್ನೋದು ವಿಶೇಷ. ಇನ್ನು ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಿಯಾಗಿ ಒಟ್ಟು ಆಡಳಿತ ನಡೆಸಿದ ದಿನಗಳನ್ನು ಲೆಕ್ಕ ಹಾಕಿದ್ರೆ ಮೋದಿ ಈಗಾಗಲೇ 8,930 ದಿನಗಳನ್ನು ಪೂರೈಸಿ ನೆಹರು ಅವರ 6,130 ದಿನಗಳ ದಾಖಲೆಯನ್ನ ಮಾರ್ಚ್ 2026ರಲ್ಲೇ ಬ್ರೇಕ್ ಮಾಡಿದ್ದಾರೆ. ಹೆದ್ದಾರಿ ನಿರ್ಮಾಣ, ಶಾಂತಿ ಸ್ಥಾಪನೆ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಘೋಷಣೆ, ಅಳಿದು ಹೋಗಿದ್ದ ಚೀತಾಗಳನ್ನ ಭಾರತಕ್ಕೆ ಮರಳಿ ತಂದಿದ್ದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮೋದಿ ಭಾರತವನ್ನ ಜಗತ್ತಿನ ಅಗ್ರಪೀಠದಲ್ಲಿ ಕೂರಿಸಿದ್ದಾರೆ. ಒಟ್ಟಿನಲ್ಲಿ ಜೂನ್ 10ರ ಈ ಐತಿಹಾಸಿಕ ದಿನದಂದು ನರೇಂದ್ರ ಮೋದಿ ಬರೆದ ಆಡಳಿತದ ಮಹಾ ದಾಖಲೆ ನವಭಾರತದ ವಿಕಾಸದ ಮುದ್ರೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರಧಾನಿ ಮೋದಿ ಯುಗ ಇನ್ನೂ ಮುಂದುವರೆದಿದೆ. ನೆಹರು ದಾಖಲೆಯನ್ನೇ ಮೋದಿ ಸರಿಗಟ್ಟಿದ್ದಾರೆ. ಮೋದಿ ದಾಖಲೆಯನ್ನು ಸರಿಗಟ್ಟಿದ್ದಷ್ಟೇ ಅಲ್ಲ, ನವ ಭಾರತವನ್ನ ಜಗತ್ತಿನೆದುರು ಕಡೆದು ನಿಲ್ಲಿಸಿದ್ದಾರೆ. ಎಂದೂ ತಲೆಬಾಗದ, ಎಂದೂ ಯಾರಿಗೂ ಶರಣಾಗದ, ಎದೆಯುಬ್ಬಿಸಿ ಜಗತ್ತಿನೆದುರು ನಿಲ್ಲೋ ಭಾರತ. ಭಾರತ, ಭಾರತೀಯರ ಯಶೋಗಾಥೆ ಹೀಗೆಯೇ ಮುಂದುವರಿಯಲಿ. ಇದುವೇ ಈ ದಿನದ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.